ಮಲಯಾಳಂ ಥ್ರಿಲ್ಲರ್ಸ್ ಅಂದ್ರೆ ಈಗ ಆಲ್ರೆಡಿ ಒಂದು ಬ್ರ್ಯಾಂಡ್ ಆಗೋಗಿದೆ. ಪಾರ್ಟ್ 1 ಹಾಗೂ ಪಾರ್ಟ್ 2 ನಲ್ಲಿ ನಾವು 20 ಥ್ರಿಲ್ಲರ್ಸ್ ಗಳ ಬಗ್ಗೆ ಹೇಳಿದ್ವಿ. ಅಂಡ್ ಈಗ ಇನ್ನು 10 ಥ್ರಿಲ್ಲರ್ ಗಳನ್ನ ನಿಮ್ ಮುಂದೆ ತಂದಿದೀವಿ. ಅಂಡ್ ಒಂದೊಂದು ಕಂಟೆಂಟ್ ಕೂಡ ನಿಮ್ಮ ಟೈಮ್ ಅನ್ನ ಡಿಸರ್ವ್ ಮಾಡುತ್ತೆ ಅಂತ ನಾನು ನಂಬಿದೀನಿ. ಈ ವಿಡಿಯೋದಲ್ಲಿ ಯಾವೆಲ್ಲ ಥ್ರಿಲ್ಲರ್ ಸಿನಿಮಾಗಳಿದೆ ಅಂತ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಗರುಡನ್ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ಸ್ಲೋ, ಡೈಲಾಗ್ ಹೆವಿ ಅನ್ನುವಂತಹ ಒಂದು ಅಸಂಪ್ಷನ್ಸ್ ನ ಬ್ರೇಕ್ ಮಾಡಿದಂತಹ ಟೈಟ್ ಥ್ರಿಲ್ಲರ್ ಅಂದ್ರೆ ಗರುಡನ್. ಇದು ಇನ್ವೆಸ್ಟಿಗೇಷನ್ ಪ್ಲಸ್ ಲೀಗಲ್ ಡ್ರಾಮಾ ಮಿಕ್ಸ್ ಆಗಿ ಬಿಲ್ಡ್ ಆಗಿರುವಂತಹ ಎಂಗೇಜಿಂಗ್ ಥ್ರಿಲ್ಲರ್ ಅಂತ ಕೂಡ ಹೇಳಬಹುದು. ಕಥೆಯ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ಹೋಗಲ್ಲ, ಬಟ್ ಇದು ಪೊಲೀಸ್ ಆಫೀಸರ್ ಹಾಗೂ ಇಡೀ ಲೀಗಲ್ ಸಿಸ್ಟಮ್ ನ ನಡುವಿನ ಕ್ಲಾಶ್ ಅಂತ ಹೇಳ್ಬೋದು. ನಮ್ಮ ಲೀಗಲ್ ಸಿಸ್ಟಮ್ ಎಷ್ಟೇ ಗಟ್ಟಿಯಾಗಿದ್ರು ಕೆಲವರು ಅದರಲ್ಲಿ ಹೇಗೆ ಲೂಪ್ ಹೋಲ್ಸ್ ನ ಹುಡ್ಕೊಂಡು ತಮ್ಮ ಬೇಳೆಯನ್ನ ಬೇಯಿಸ್ಕೋತಾರೆ ಅನ್ನೋದನ್ನ ಸಹ ಸೆಟಲ್ ಆಗಿ ಹೇಳಿದ್ದಾರೆ. ಕ್ಲೈಮ್ಯಾಕ್ಸ್ ನವರೆಗೂ ಸಿನಿಮಾ ನಿಮ್ಮನ್ನ ಡೀಪ್ಲಿ ಎಂಗೇಜ್ ಆಗಿ ಕೂರಿಸುತ್ತೆ ಅಂಡ್ ಅದೇ ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಕಣ್ಣೂರ್ ಸ್ಕ್ವಾಡ್ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಹೇಗಿರುತ್ತೆ ಅಲ್ವಾ ಗುರುವೆ? ಗ್ಲಾಮರ್ ಇಲ್ಲ, ಶಾರ್ಟ್ ಕಟ್ಸ್ ಇಲ್ಲ, ಪ್ಯೂರ್ ಗ್ರೌಂಡ್ ವರ್ಕ್ ಅಂತಹ ರಾ ಫೀಲ್ ಕೊಡುವಂತಹ ಗ್ರಿಪ್ಪಿಂಗ್ ಥ್ರಿಲ್ಲರ್ ಅಂದ್ರೆ ಕಣ್ಣೂರ್ ಸ್ಕ್ವಾಡ್ ಅಂತ ಹೇಳ್ತೀನಿ. ಇದು ಮಾಸ್ ಕಾಪ್ ಸ್ಟೋರಿ ಅಲ್ಲ, ಇದು ತಾಳ್ಮೆ, ಹಠ ಮತ್ತು ಟೀಮ್ ವರ್ಕ್ ಮೇಲೆ ನಿಂತಿರುವಂತಹ ಸಾಲಿಡ್ ಇನ್ವೆಸ್ಟಿಗೇಷನ್ ಡ್ರಾಮಾ. ಇಲ್ಲಿ ಮಮ್ಮೂಟಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದು ಸ್ಟೋರಿ ರಿವಾಲ್ವ್ ಆಗೋದು ASI ಜಾರ್ಜ್ ಮಾರ್ಟಿನ್ ಮತ್ತು ಅವನ ಸಣ್ಣ ಟೀಮ್ ನ ಸುತ್ತ. ಇವರು ಹ್ಯಾಂಡಲ್ ಮಾಡೋದು ಒಂದು ಕಳ್ಳತನದ ಕೇಸು, ಆದ್ರೆ ಸಸ್ಪೆಕ್ಟ್ಸ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಇವರು ಸ್ಟೇಟ್ ಇಂದ ಸ್ಟೇಟ್ಗೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಲೀಡ್ಸ್ ಕ್ಲಿಯರ್ ಇಲ್ಲ, ಕ್ಲೂಸ್ಗಳು ಸಿಗೋ ಹಿಂಟ್ಸು ಎಲ್ಲವೂ ವೀಕು, ಆದ್ರೂ ಇವರು ಗಿವ್ ಅಪ್ ಮಾಡಲ್ಲ. ಏನೀ ಕತೆ? ಇದು ಕಳ್ಳತನದ ಬಗ್ಗೆನೇನಾ ಅಂಡ್ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ಹೈಲೈಟ್ ಏನಪ್ಪಾ ಅಂದ್ರೆ ಇಲ್ಲಿನ ಸ್ಟೋರಿ ಟೆಲ್ಲಿಂಗ್. ಎಕ್ಸಾಂಪಲ್ ಗೆ ಹೇಳೋದಾದ್ರೆ, ಒಂದು ಕ್ಲೂ ಸಿಕ್ತು, ಅದನ್ನ ಫಾಲೋ ಮಾಡು, ಮಿಸ್ಟೇಕ್ ಮಾಡು, ಅಗೇನ್ ರೀಸ್ಟಾರ್ಟ್ ಮಾಡು. ರಿಯಲ್ ಪೊಲೀಸ್ ವರ್ಕ್ ಹೇಗಿರುತ್ತೆ ಅಂತ ಈ ಸಿನಿಮಾ ತೋರಿಸುತ್ತೆ. ಅದೇ ರೀಸನ್ಗೆ ಆಸ್ ಎ ಆಡಿಯನ್ ಕತೆ ಸಖತ್ ಕನೆಕ್ಟ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಫ್ಯಾಂಟಾಸ್ಟಿಕ್ ವಾಚ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ. ನಾಯಟ್ಟು ಸಿಸ್ಟಮ್ ವರ್ಸಸ್ ಇಂಡಿವಿಜುವಲ್ ಅಂತ ಕಾನ್ಫ್ಲಿಕ್ಟ್ ನ ರಾ, ನೋ ಫಿಲ್ಟರ್ ಸ್ಟೈಲ್ ನಲ್ಲಿ ತೋರಿಸಿರುವಂತಹ ಹಾರ್ಡ್ ಹಿಟ್ಟಿಂಗ್ ಥ್ರಿಲ್ಲರ್ ಅಂದ್ರೆ ನಾಯಟ್ಟು. ಇದು ಪೊಲೀಸ್ ಸ್ಟೋರಿ ಅನ್ನುವಂತಹ ಫೀಲ್ ಕೊಡ್ಬೋದು, ಆದ್ರೆ ಆಕ್ಚುಲಿ ಇದು ಒಂದು ರೀತಿಯ ಸರ್ವೈವಲ್ ಡ್ರಾಮಾ ಅಂದ್ರೆ ತಪ್ಪಾಗಲ್ಲ. ಇಲ್ಲಿ ಕುಂಚಕು ಬಾಬನ್, ಜೋಜು ಜಾರ್ಜ್ ಅವರು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಥೆಯ ಪ್ಲಾಟ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, 3 ಪೊಲೀಸ್ ಆಫೀಸರ್ಸ್ ನ ಸುತ್ತ ಇಲ್ಲಿನ ಕತೆ ಸ್ಟಿಚ್ ಮಾಡಲಾಗಿದೆ. ಒಂದು ಚಿಕ್ಕ ಗಲಾಟೆ ಪೊಲಿಟಿಕಲ್ ಪ್ರೆಷರ್ ನಿಂದ ದೊಡ್ಡದಾಗುತ್ತೆ ಅಂಡ್ ಅದರಲ್ಲಿ ಅಕ್ಯೂಸ್ಡ್ ಆಗಿ ಸಿಗಾಕೊಳ್ಳೋದು ಈ ಮೂವರು. ಏನಿದು ರಂಪ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಂಡ್ ನಮ್ಮ ಸಿಸ್ಟಮ್ ಅಲ್ಲಿ ಪವರ್ ಇದ್ದವರು ಎಷ್ಟು ದರ್ಪ ತೋರಿಸ್ತಾರೆ ಅನ್ನೋದನ್ನೆಲ್ಲ ನೀವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬಹುದು. ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ, ಬಟ್ ಒನ್ಸ್ ಅದು ತನ್ನ ಕೋರ್ ಪಾಯಿಂಟ್ ಗೆ ಬಂದ ಮೇಲೆ ಕ್ರಿಯೇಟ್ ಮಾಡಿರುವಂತಹ ಟೆನ್ಷನ್ ಸಖತ್ ನ್ಯಾಚುರಲ್ ಆಗಿದೆ. ಇಲ್ಲಿ ಬಿಲ್ಡ್ ಮಾಡಿರುವಂತಹ ಸಿಚುಯೇಷನ್ಸ್, ಆ ಪಾತ್ರಗಳನ್ನ ಒಳಪಡಿಸಿರುವಂತಹ ಸನ್ನಿವೇಶಗಳೇ ಒಂಥರ ಡಿಸ್ಟರ್ಬಿಂಗ್ ಆಗಿದೆ ಅಂತ ಹೇಳ್ಬೋದು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸೂಪರ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಸೆಲ್ಯೂಟ್ ಇದು ದುಲ್ಕರ್ ಸಲ್ಮಾನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಕೆಲವೊಂದು ಸತ್ಯಗಳೇ ಹಾಗೆ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿದೋಗುತ್ತೆ. ಅದು ಖಂಡಿತ ಸತ್ಯನ, ಅದನ್ನ ಯಾರು ಬದಲಾಯಿಸೋದಕ್ಕೆ ಆಗಲ್ಲ ಅಂತಾನು ನಮ್ಗೆ ಗೊತ್ತಿರುತ್ತೆ. ಆದ್ರೆ ನಮ್ಮಲ್ಲಿ ಎಷ್ಟು ಜನ ತಾನೇ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ ಹೇಳಿ? ಈ ಇಡೀ ಕಾನ್ಸೆಪ್ಟೇ ಸಿನಿಮಾದ ಕೋರ್ ಪ್ಲಾಟ್ ಪಾಯಿಂಟ್ ಅಂತ ಹೇಳ್ತೀನಿ. ಕತೆ ಸುತ್ತೋದು ಅರವಿಂದ್ ಕರುಣಾಕರನ್ ಎಂಬ ಪಾತ್ರದ ಸುತ್ತ. ಅವನಣ್ಣ ಹ್ಯಾಂಡಲ್ ಮಾಡ್ತಿದ್ದಂತಹ ಕೇಸ್ ಒಂದರಲ್ಲಿ ಇವನ್ಗೆ ಸಮಥಿಂಗ್ ಈಸ್ ನಾಟ್ ರೈಟ್ ಅನ್ನುವಂತಹ ಫೀಲ್ ಬರುತ್ತೆ ಅಂಡ್ ಅಲ್ಲಿಂದ ಇವನು ಒಂದು ಪರ್ಸನಲ್ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ಅಲ್ಲಿಂದ ಮುಂದಕ್ಕೆ ಏನಾಯ್ತು, ಏನೀ ಕೇಸು ಅನ್ನೋದೇ ಸಿನಿಮಾದ ಪ್ಲಾಟ್. ದುಲ್ಕರ್ ಸಲ್ಮಾನ್ ಅವರ ಪರ್ಫಾರ್ಮೆನ್ಸ್ ಸಿನಿಮಾದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ ಅಂಡ್ ಸಿನಿಮಾನ ತಮ್ಮ ಭುಜದ ಮೇಲೆ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಫ್ಯಾಮಿಲಿ ನಂಬಿಕೆ ಅಂಡ್ ಅವನ ಸ್ವಂತ ಪ್ರಜ್ಞೆಯ ಸುತ್ತ ನಡೆಯುವಂತಹ ಯುದ್ಧ ಅಂತ ಸಹ ಹೇಳ್ಬೋದು. ಸಿನಿಮಾದಲ್ಲಿ ಎಷ್ಟೋ ಒಳ್ಳೆ ಮೊಮೆಂಟ್ಸ್ ಇವೆ, ಬಟ್ ಸಿನಿಮಾ ಟ್ರಾವೆಲ್ ಆಗುವಂತಹ ಪೇಸು ತುಂಬಾ ಸ್ಲೋ ಇದೆ. ಪಾತ್ರಗಳು ಕನೆಕ್ಟ್ ಆಗದೆ ಇದ್ರೆ ಸಿನಿಮಾ ಬೋರಿಂಗ್ ಕೂಡ ಆಗ್ಬೋದು, ಬಟ್ ನನಗೆ ಅವೆಲ್ಲವೂ ವರ್ಕ್ ಆಯ್ತು. ನೀವು ಟ್ರೈ ಮಾಡ್ಬೋದು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಟು ಗುಡ್ ವಾಚ್. ಸೋನಿ ಲೈವ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಅಂತ್ಯಾಕ್ಷರಿ ಇದು ಸೈಜು ಕುರುಪ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸೈಕಲಾಜಿಕಲ್ ಥ್ರಿಲ್ಲರ್. ಇದು ಮೆಂಟಲಿ ಒಂದಷ್ಟು ಕಿರಿಕಿರಿ ಉಂಟು ಮಾಡಬಹುದಾದಂತಹ ಸಿನಿಮಾ ಕೂಡ ಹೌದು. ಇಲ್ಲಿನ ಕತೆ ಸುತ್ತೋದು ದಾಸ್ ಹಾಗೂ ಅವನ ಪತ್ನಿ ಚಿತ್ರಾಳ ಸುತ್ತ. ರಾತ್ರಿ ವೇಳೆ ಟ್ರಾವೆಲ್ ಮಾಡಬೇಕಾದ್ರೆ ಇವರಿಬ್ರಿಗೆ ಕೆಲವು ಸ್ಟ್ರೇಂಜರ್ಸ್ ಸಿಗ್ತಾರೆ. ಮೊದಲಿಗೆ ನಾರ್ಮಲ್ ಕಾನ್ವರ್ಸೇಷನ್ ಶುರುವಾಗುತ್ತೆ ಅಂಡ್ ಆಮೇಲೆ ಕತೆ ತಗೊಳ್ಳುವಂತಹ ಟರ್ನು ಸಖತ್ ಅನ್ಪ್ರೆಡಿಕ್ಟಬಲ್. ಇಲ್ಲಿ ಹೈಲೈಟ್ ಏನಂದ್ರೆ ಅದು ಅನ್ಪ್ರೆಡಿಕ್ಟಬಿಲಿಟಿ. ಸೀನ್ ಟು ಸೀನ್ ಟೋನ್ ಚೇಂಜ್ ಆಗುತ್ತೆ. ಆಡಿಯನ್ಸ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೆಸ್ ಮಾಡೋದಕ್ಕೆ ಚಾನ್ಸೇ ಕೊಡಲ್ಲ. ಹ್ಯೂಮನ್ ಮೈಂಡ್ ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲೇ ಸಿನಿಮಾ ಆಡಿಯನ್ಸ್ ನ ಹುಕ್ಡ್ ಆಗಿ ಕೂರಿಸುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡಿಸ್ಟರ್ಬಿಂಗ್ ಥ್ರಿಲ್ಲಿಂಗ್ ರೈಡ್. ಸೋನಿ ಲೈವ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಮೆಮೊರೀಸ್ ರೀಸೆಂಟ್ ಟೈಮ್ ನಲ್ಲಿ ನಾನ್ ನೋಡಿದಂತಹ ಒನ್ ಆಫ್ ದ ಬೆಸ್ಟ್ ಸೀರಿಯಲ್ ಕಿಲ್ಲರ್ ಥ್ರಿಲ್ಲರ್ ಅಂದ್ರೆ ಅದು ಮೆಮೊರೀಸ್.
ಪೃಥ್ವಿರಾಜ್ ಸುಕುಮಾರನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಸ್ಯಾಮ್ ಅಲೆಕ್ಸ್ ಎಂಬ ಪಾತ್ರದ ಸುತ್ತ. ಇವನೊಬ್ಬ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್, ಬಟ್ ಒಂದು ಪರ್ಸನಲ್ ಟ್ರಾಜಿಡಿಯಿಂದ ಆಲ್ಕೋಹಾಲ್ ನ ನಶೆಯಲ್ಲಿ ಮುಳುಗೋಗಿದ್ದಾನೆ. ಹೀಗಿರುವಾಗ ಒಂದು ಸೀರಿಯಲ್ ಮರ್ಡರ್ ಕೇಸ್ ಇವನ ಕೈಗೆ ಬಂದು ಸೇರುತ್ತೆ. ಅಂಡ್ ಅಲ್ಲಿಂದ ಮುಂದೆ ಏನಾಯ್ತು, ಯಾರಿದಕ್ಕೆ ಕಾರಣ ಅನ್ನೋದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಟ್ವಿಸ್ಟ್ ಅಂಡ್ ಟರ್ನ್ಸ್ ತೀರಾನೇ ಎಕ್ಸೈಟಿಂಗ್ ಆಗಿದ್ವು. ಕಥೆಯಲ್ಲಿ ಎಂಗೇಜ್ಮೆಂಟ್ ತುಂಬಾ ಸಾಲಿಡ್ ಆಗಿತ್ತು. ಕೆಲವು ಸಿನಿಮಾ ಇರ್ತಾವಲ್ಲ, ಒಂದ್ಸಲ ಕೂತ್ರೆ ಅದು ಮುಗಿಯೋವರೆಗೂ ಎದ್ದೇಳುವಂತಹ ಮನ್ಸೇ ಬರೋದಿಲ್ಲ. ಮೆಮೊರೀಸ್ ಈಸ್ ಒನ್ ಸಚ್ ಫಿಲಮ್ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮೆಮೊರಬಲ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಸಿ ಯು ಸೂನ್. ಲಾಕ್ಡೌನ್ ಟೈಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಔಟ್ಪುಟ್ ವರ್ಲ್ಡ್ ಕ್ಲಾಸ್ ಟೆಂಪ್ಲೇಟ್ ಅಲ್ಲಿ ಬಂದ್ರೆ ಹೆಂಗಿರುತ್ತೆ ಅಂತ ಪ್ರೂವ್ ಮಾಡಿದಂತಹ ಸಿನಿಮಾ ಅಂದ್ರೆ ಸಿ ಯು ಸೂನ್. ಇದು ಕಂಪ್ಲೀಟ್ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ನರೇಟ್ ಆಗಿರುವಂತಹ ಥ್ರಿಲ್ಲರ್. ಸ್ಕ್ರೀನ್ ರೆಕಾರ್ಡಿಂಗ್ಸ್, ವಿಡಿಯೋ ಕಾಲ್ಸ್, ಚಾಟ್ಸ್ ಇವೆಲ್ಲ ಯೂಸ್ ಮಾಡಿ ಒಂದು ಗ್ರಿಪ್ಪಿಂಗ್ ಸ್ಟೋರಿ ಕ್ರಿಯೇಟ್ ಮಾಡಿದಂತಹ ಬ್ರಿಲಿಯಂಟ್ ಅಟೆಂಪ್ಟ್. ದರ್ಶನ ರಾಜೇಂದ್ರನ್, ಫಹದ್ ಫಾಜಿಲ್, ರೋಷನ್ ಮ್ಯಾಥ್ಯೂ ಇನ್ನು ಮುಂತಾದವರು ಲೀಡ್ ರೋಲ್ಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜಿಮ್ಮಿ ಎಂಬ ಪಾತ್ರದ ಸುತ್ತ ಇಲ್ಲಿನ ಕಥೆಯನ್ನ ಪೋಣಿಸಲಾಗಿದ್ದು, ಅವನ ಆನ್ಲೈನ್ ರಿಲೇಶನ್ಶಿಪ್ ನ ನಡುವೆ ಏನೇನ್ ಅನಾಹುತಗಳು ಸಂಭವಿಸಿದ್ವು ಅನ್ನೋದನ್ನ ಸಿನಿಮಾ ತೋರಿಸ್ಕೊಡುತ್ತೆ. ಇಲ್ಲಿ ಜಿಮ್ಮಿಯ ಗರ್ಲ್ ಫ್ರೆಂಡ್ ಅಂದ್ರೆ ಅನುಮೋಲ್ ಅಚಾನಕ್ ಆಗಿ ಡಿಸಪಿಯರ್ ಆಗಿ ಹೋಗ್ತಾಳೆ ಅಂಡ್ ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ರಿಯಲ್ ಇನ್ವೆಸ್ಟಿಗೇಷನ್, ಬಟ್ ಫಿಸಿಕಲಿ ಅಲ್ಲ, ಕಂಪ್ಲೀಟ್ಲಿ ಡಿಜಿಟಲ್ ಟ್ರೇಸಸ್ ಮೂಲಕ. ಇಲ್ಲಿನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಫಾರ್ಮ್ಯಾಟ್ ಇನೋವೇಷನ್. ಎಂಟೈರ್ ಸಿನಿಮಾ ಲ್ಯಾಪ್ಟಾಪ್, ಮೊಬೈಲ್ ಸ್ಕ್ರೀನ್ಸ್ ಮೇಲೆ ನಡೆಯುತ್ತೆ, ಆದ್ರೂ ಕೂಡ ಎಂಗೇಜ್ಮೆಂಟ್ ಡ್ರಾಪ್ ಆಗಲ್ಲ. ಚಾಟ್ಸ್, ಇಮೇಲ್ಸ್, ವಿಡಿಯೋ ಕಾಲ್ಸ್ ಇವೆಲ್ಲ ಸ್ಟೋರಿ ಟೆಲ್ಲಿಂಗ್ ಟೂಲ್ಸ್ ಆಗಿ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆಡಿಯನ್ಸ್ ಕೂಡ ಇನ್ವೆಸ್ಟಿಗೇಷನ್ ನ ಪಾರ್ಟ್ ಆಗಿ ಹೋಗ್ತಾರೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಯುನೀಕ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಕುರುತಿ. ಇದು ರೋಷನ್ ಮ್ಯಾಥ್ಯೂ, ಪೃಥ್ವಿರಾಜ್ ಸುಕುಮಾರನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಜಾತಿ, ಪ್ರತೀಕಾರ ಮತ್ತು ನೈತಿಕತೆ ಇವೆಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಅಂತ ಇಂಟೆನ್ಸ್ ಆಗಿ ಎಕ್ಸ್ಪ್ಲೋರ್ ಮಾಡಿರುವಂತಹ ಸಿನಿಮಾ ಅಂದ್ರೆ ಕುರುತಿ. ಇದೊಂದು ನಾರ್ಮಲ್ ಥ್ರಿಲ್ಲರ್ ಅಲ್ಲ, ಇದು ಐಡಿಯಾಲಜಿ ವರ್ಸಸ್ ಹ್ಯೂಮ್ಯಾನಿಟಿ ಮಧ್ಯೆ ನಡೆಯುವಂತಹ ಫೈಟು. ಎಡ್ಜ್ ಆಫ್ ದ ಸೀಟ್ ಮುಖಾಮುಖಿ ಅಂತ ಕೂಡ ಹೇಳ್ಬೋದು. ತುಂಬಾ ರಿವೀಲ್ ಮಾಡದೆ ಕತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸ್ಟೋರಿ ರಿವಾಲ್ವ್ ಆಗೋದು ಇಬ್ರಾಹಿಂನ ಸುತ್ತ, ಒಬ್ಬ ಸಿಂಪಲ್ ಮ್ಯಾನ್ ನ ಸುತ್ತ. ಈಗಷ್ಟೇ ಒಂದು ದುಃಖದಿಂದ ರಿಕವರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುವಂತಹ ಸ್ಟೇಜ್ ಅಲ್ಲಿ ಇದ್ದಾನೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಇಂದ ಅವನ ಮನೆಗೆ ಕೆಲವು ಸ್ಟ್ರೇಂಜರ್ಸ್ ಬರ್ತಾರೆ. ಅಲ್ಲಿ ಸ್ಟಾರ್ಟ್ ಆಗುತ್ತೆ ರಿಯಲ್ ಕಾನ್ಫ್ಲಿಕ್ಟ್. ಒಬ್ಬ ಕ್ರಿಮಿನಲ್ ನ ಹೈಡ್ ಮಾಡ್ಬೇಕಾ, ಇಲ್ಲ ಜಸ್ಟಿಸ್ ಹೆಸರಲ್ಲಿ ರಿವೆಂಜ್ ತಗೊಳ್ಬೇಕಾ? ಈ ಒಂದು ಮಾರಲ್ ಕಾನ್ಫ್ಲಿಕ್ಟ್ ಮೇಲೆ ಎಂಟೈರ್ ಸಿನಿಮಾ ಬಿಲ್ಡ್ ಆಗಿದೆ. ಇಲ್ಲಿ ಹೈಲೈಟ್ ಏನಂದ್ರೆ ಐಡಿಯಾಲಜಿಕಲ್ ಕ್ಲಾಶ್. ಕ್ಯಾರೆಕ್ಟರ್ಸ್ ಎಲ್ಲರೂ ತಮ್ಮ ತಮ್ಮ ನಂಬಿಕೆಗಳ ಮೇಲೆ ಸ್ಟ್ರಾಂಗ್ ಆಗಿ ನಿಲುವನ್ನ ತಗೊಳ್ತಾರೆ. ಯಾರು ಕಂಪ್ಲೀಟ್ಲಿ ರೈಟ್ ಅಲ್ಲ, ಯಾರು ಕಂಪ್ಲೀಟ್ಲಿ ರಾಂಗ್ ಕೂಡ ಅಲ್ಲ. ಆಡಿಯನ್ಸ್ಗೆ ಯಾರ್ ಸೈಡ್ ತಗೊಳ್ಬೇಕು ಅಂತ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ಸಿನಿಮಾದ ಹೈಲೈಟ್. ಪೃಥ್ವಿರಾಜ್ ಸುಕುಮಾರನ್ ಅವರು ವೆರಿ ಕಂಟ್ರೋಲ್ಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಂಟರ್ನಲ್ ಸ್ಟ್ರಗಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ರೋಷನ್ ಮ್ಯಾಥ್ಯೂ ಅವರ ರೋಲು ಇಂಟೆನ್ಸ್ ಮತ್ತು ಅನ್ಪ್ರೆಡಿಕ್ಟಬಲ್ ಆಗಿತ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ಮಲಯಾಳಂ ಭಾಷೆಯಲ್ಲಿ ವಿತ್ ಇಂಗ್ಲಿಷ್ ಸಬ್ ಟೈಟಲ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಸಿಗುತ್ತೆ. ಆಫೀಸರ್ ಆನ್ ಡ್ಯೂಟಿ. ಮಲಯಾಳಂ ಸಿನಿಮಾ ಅಂಡ್ ಥ್ರಿಲ್ಲರ್ ಗಳ ಲವ್ ಸ್ಟೋರಿ ಎಷ್ಟು ಸ್ಟ್ರಾಂಗ್ ಆಗಿ ನಡೀತಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇದೇ ಲವ್ ಸ್ಟೋರಿಯ ಚಾಪ್ಟರ್ ಆಗಿ ಕಳೆದ ವರ್ಷ ಸೇರಿದ್ದು ಆಫೀಸರ್ ಆನ್ ಡ್ಯೂಟಿ. ಜಿತು ಅಶ್ರಫ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಕುಂಚಕೋ ಬಾಬನ್ ಹಾಗೂ ಪ್ರಿಯಾಮಣಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹರಿಶಂಕರ್ ಅನ್ನುವಂತಹ ಒಬ್ಬ ಸಸ್ಪೆಂಡೆಡ್ ಆಫೀಸರ್ ವಾಪಸ್ ರೀಜಾಯಿನ್ ಆಗಿದ್ದಾನೆ. ಅಂಡ್ ಅವನು ಜಾಯಿನ್ ಆದಂತಹ ದಿನವೇ ಒಂದು ಡೂಪ್ಲಿಕೇಟ್ ಗೋಲ್ಡ್ ನ ಕೇಸು ಇವನ್ ಕೈಗೆ ಬಂದು ಸೇರುತ್ತೆ. ಏನ್ ಈ ಕೇಸು, ಯಾವ ಕಡೆ ಹೋಯ್ತು ಅನ್ನೋದೇ ಸಿನಿಮಾದ ಪ್ಲಾಟ್. ಬರವಣಿಗೆ, ಪರ್ಫಾರ್ಮೆನ್ಸ್ ಎರಡು ಟಾಪ್ ಕ್ಲಾಸ್ ಆಗಿದ್ದಾವೆ. ಅಂಡ್ ಒಂದು ಥ್ರಿಲ್ಲರ್ ಆಗಿ ಕೂಡ ಇದು ಹುಕ್ ಮಾಡುತ್ತೆ. ಸ್ವಲ್ಪ ಪೇಷನ್ಸ್ ಡಿಮ್ಯಾಂಡ್ ಮಾಡುತ್ತೆ, ಬಟ್ ತೀರಾ ಬೋರ್ ಆಗುವಂತಹ ಚಾನ್ಸ್ ಇಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. 7.6 IMDb ರೇಟಿಂಗ್ಸ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಇದಾಗಿತ್ತು ನಮ್ಮ ಮ್ಯಾಡ್ ಮಲ್ಲು ಥ್ರಿಲ್ಲರ್ಸ್ ನ ಪಾರ್ಟ್ 3. ಈ ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಸಿನಿಮಾಗಳು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ನ ಕೊಡುತ್ತೆ. ಆದ್ರೆ ಒಂದು ಕಾಮನ್ ಪಾಯಿಂಟ್ ಇದೆ, ಎಲ್ಲದರ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಈ ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಟೈಮ್, ಎಫರ್ಟ್ ಮತ್ತು ರಿಸರ್ಚ್ ಹಾಕಿದೀವಿ. ಈ ಸೀರೀಸ್ ನ ಕಂಪ್ಲೀಟ್ ಮಾಡಿ ಬೇರೆ ಒಂದು ಜಾನರ್ಗೆ ನಾವು ಡೈವ್ ಇನ್ ಆಗ್ತೀವಿ. ಕೆಲಸ ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಮನು.